ಕಂಡ ಕಂಡ ಹೆಣ್ಣ ಮಕ್ಕಳನ್ನು ಕಾಮದೃಷ್ಟಿಯಿಂದ ನೋಡುವ ನೀನು ಮನುಷ್ಯನೋ ರಾಕ್ಷಸನು ಹಿರಿಯನಂದು ಗೌರವ ಕೊಟ್ಟರೆ ಸಿಕ್ಕಾಗಿ ಬಗೆಯ ನಾಯಿ. ನನಗೆ ನಾಯಿ ಎಂದು ಬಗೆಯ ನಾಯಿ. ನಿಮ್ಮಂತ ಸಾವಿರ ಹೆಣ್ಣುಗಳ ಸುಖ ಪಡೆದಿರುವಾಗ ನಿನ್ನ ಮನೆ ಹುಟ್ಟಿರುವ ಕೂಸು ನೀನು ಸುಮ್ಮನೆ ಎಗರಾಡಿ ಏಕೆ ನಿನ್ನ ಬಾಳನ್ನು ಹಾಳು ಮಾಡಿಕೊಳ್ಳತ್ತೀಯ? ಮೊದಲು ಯೋಚನೆ ಮಾಡು. ಲೇ ಪಟೇಲ, ಅಂದು ಮಾಡಿದ ಅವಮಾನನು ಮರೆತಿದೆಯಾ? ಅವತ್ತೇನು ಒಂಟಿ ಹೆಣ್ಣೆಂದು ತಂಟೆ ಮಾಡಿದೆ, ಆದ್ರೆ ಇವತ್ತು ಈ ಎರಡು ಕೈ ಜೊತೆ ಇನ್ನೆರಡು ಕೈ ಸೇರುವೆ. ಮಾಡಿದ್ರೆ ನಿನ್ನ ಪ್ರಾಣಕ್ಕೆ ಕತ್ತು. ನಿತ್ಯ ಸುಮಂಗಲಿಯಂತೆ ಬಬ್ಬೆ ಹಾಕಿ ಬಡಾಯಿ ಕೊಚ್ಚಿಕೊಳ್ಳಬೇಡ. ಸುಮ್ಮನೆ ನನ್ನೊಡನೆ ಸಹಕರಿಸಿದರೆ ನಿನ್ನ ಜೀವ ಉಳಿಯುತ್ತೆ, ನಿನ್ನಣ್ಣ ಮಾಡಿದ ಸಾವು ತೀರುತ್ತೆ. ಮೊದಲು ನಿನಗೆ ಬಂದ ತೊಂದರೆಯನ್ನು ಸರಿಪಡಿಸಿಕೊ. ಅದೆಲ್ಲ ನಿನ್ನಿಂದ ಕಲಿಯಬೇಕಾಗಿಲ್ಲ. ನನ್ನ ಯೋಗಕ್ಷೇಮ ನೋಡಿಕೊಳ್ಳಲು ನನ್ನ ಗಂಡನಿದ್ದಾನೆ. ಸುಮ್ಮನೆ ಜೇನುಗುಡಿಗೆ ಕೈ ಹಾಕಿ ಕಷ್ಟ ತಂಪಬೇಡ. ಗಂಡ 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 ನೀನು ಅವನಿಗೆ ಅವನು ಗಂಡ ಆದರೆ ಮತ್ತೊಬ್ಬಳಿಗೆ ಪಿಂಡ. ಒಟ್ಟಾರೆಯಾಗಿ ರಾಧವನು ಗಂಡ ಪಿಂಡರಾದ ಗಂಡ ಪಿಂಡ. ಸತಿ ಎದುರಿಗೆ ಪತಿಯನ್ನು ವಿನಾಶ ಮಾತಾಡಿದ ಪಾಪಿ. ಮೊದಲು ನಿನ್ನ ಹೇಸಿಗೆ ಬಾಯಿಯನ್ನು ಮುಚ್ಚು. ನೋಡು ರಾಧ, ನನ್ನ ಬಾಯಿಯನ್ನು ಮುಚ್ಚಿಸಬಹುದು, ಆದರೆ ಈ ಸಮಾಜದ ಬಾಯಿಯನ್ನು ನಿನ್ನಿಂದ ಮುಚ್ಚಿಸಲು ಸಾಧ್ಯವಿಲ್ಲ ರಾಧಾ, ಸಾಧ್ಯವಿಲ್ಲ. ಊರಿಗೆ ಊರೇ ಹೇಳುತ್ತಿದೆ ಅವನೊಬ್ಬ ವಂಚಕ, ದ್ರೋಹಿ, ಕಾಮುಕ ಎಂದು. ಏನ್ ಹೇಳ್ತಾ ಇದೀಯ? ಸತ್ಯವನ್ನು ಹೇಳ್ತಾ ಇದ್ದೀನಿ ರಾಧಾ, ಸತ್ಯವನ್ನು ಹೇಳ್ತಾ ಇದ್ದೀನಿ. ನೀ ನಂಬ್ತಿದ್ರೆ ನಂಬು, ಬಿಟ್ಟರೆ ಬಿಡು ಅಂತ. ಹಾಗೆ ಆ ನಿನ್ನ ಗಂಡ ಆ ತುತ್ತಿಟ್ಟ ಬೆಳೆಸಿದ ಅತ್ತಿಗೆ ಮೇಲೆ ಕಣ್ಣಿಟ್ಟ ಕಿರಾತಕ. ಪಟೇಲ, ಸಾಕು ನಿಲ್ಲಿಸು ನಿನ್ನ ಮಾತುಗಳನ್ನು. ಕಾಮಾಲೆ ಕಣ್ಣಿನವನಿಗೆ ಕಂಡದ್ದೆಲ್ಲ ಹಳದೆ ಅಂದಂಗೆ ಹಾಲಿನಂತ ಸಂಸಾರದಲ್ಲಿ ಹುಳಿಂಡ ಬೇಡ. ಅವಳು ಅವನ ಹೆತ್ತ ತಾಯಿ. ಮಾವಿನ ಮರದಲ್ಲಿ ಬೇವಿನ ಹಣ ಸಿಗುತ್ತೆ, ಅದು ನೀನಂದುಕೊಂಡಿಯಾರ. ಆದರೆ ಅವರು ಅಂದುಕೊಳ್ಳಬೇಕಲ್ಲ. ಇಬ್ಬರು ಹೊತ್ತಿಗೆ ಮೈದುನರ ಗುಟ್ಟಾಗಿ ಸಂಬಂಧ ಇಟ್ಟುಕೊಂಡು ಆ ರಾಜೇಶನ ಕೊಂದ ಕೊಲೆಗಾರರು ರಾದವರು, ಕೊಲೆಗಾರರು. ಇಲ್ಲ, ನಾನಿದನ್ನು ನಂಬಲ್ಲ. ನೀನು ನಂಬಲಿ ಅಂತ ಹೇಳ್ತಾ ಇದ್ದಿಲ್ಲ ರಾಧಾ. ನಾಳೆ ನೀನು ನಂಬಬೇಕಾಗಿತ್ತಲ್ಲ ಅಂದು ಪಶ್ಚಾತ್ತಾಪ ಪಟ್ಟುಕೊಳ್ಳಬೇಡ. ಒಬ್ಬೇನು ಹಾಗೆ ಇರಬೇಕು, ಆದ್ರೆ ಗಂಗಾನು ಹಾಗೆ. ಹೌದು ರಾಧಾ, ಗಂಗಾನು ಹಾಗೆ. ಆ ಸಣ್ಣ ಗಂಡನಿಂದ ಮಕ್ಕಳಾಗದಂತೆ ತಿಳಿದುಕೊಂಡು ಆ ನಿನ್ನ ಗಂಡನಿಂದ ತನ್ನ ಬುಟ್ಟೆಯಲ್ಲಿ ಹಾಕಿಕೊಂಡು ಮಳ್ಳಿಯಂತೆ ಸೋಂಗು ಮಾಡುತ್ತಿದ್ದಾಳೆ ಆ ನಿನ್ನ ಗಂಗಾ. ಅಂತ ನೀಚರು ನನ್ನನ್ನೇಕೆ ತಮ್ಮ ಮನೆ ಸೊಸೆಯನ್ನಾಗಿ ಮಾಡಿಕೊಂಡರು. ಇದೆಲ್ಲ ಸುಳ್ಳು, ಕಟ್ಟುಕತೆ. ಅದಕ್ಕೂ ಕಾರಣವಿದೆ ರಾಧಾ, ಅದಕ್ಕೂ ಕಾರಣವಿದೆ. ಬೇರೆಯೊಬ್ಬರಿಗೆ ಮನೆಯ ಸೊಸೆಯಾಗಿ ಬಂದರೆ ತಮ್ಮ ಆಟ ನಡೆಯಲು ಅನ್ನೋದು ಈ ಪ್ಲಾನ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನೀವು ಅವರ ಮನೆ ಆಳುವಂದ ತಕ್ಷಣ ಅವರು ಹೇಳಿದ ಹಾಗೆ ನೀವು ಕೇಳಿಕೊಂಡಿಟ್ಟುಕೊಂಡು ಈ ಪ್ಲಾನ್ ಮಾಡಿದ್ದಾರೆ. ನಿನಗೇನು ಗೊತ್ತು ರಾಧಾ, ನಿನಗೇನು ಗೊತ್ತು? ಹಾಗಾದ್ರೆ ಈ ವಿಷಯ ನಮ್ಮಣ್ಣ ನನಗೆ ಹೇಳ್ಬೋದಾಗಿತ್ತಲ್ಲ. ನೋಡು ರಾಧಾ, ಕಾಲಿನ ಆಸೆ ತೋರಿಸಿದರೆ ಯಾವ ಕೊಲಿ ತಾನೇ ಮಾತು ಕೇಳೋದಿಲ್ಲ. ಅಲ್ಲಿ ನಡೆದಿದ್ದು ಇಷ್ಟೇ. ಈ ಕೊಲೆಯನ್ನು ನೀನೇ ಮಾಡಿದಂದು ಒಪ್ಪಿಕೊಂಡರೆ ನಿನ್ನ ತಂಗಿಯನ್ನು ನನ್ನ ಅರಮನೆಯ ಸೊಸೆಯನ್ನಾಗಿ ಮಾಡಿಕೊಳ್ಳುತ್ತೇನೆಂದು ಆಸೆ ತೋರಿಸಿದ್ದಾರೆ. ಅದ ನಿನ್ನಣ್ಣನಿಗೆ ಆಸೆ ತೋರಿಸಿದ್ದಾರೆ. ಆಯ್ತು ಪಟೇಲ್ರೇ, ಇನ್ನು ಮುಂದೆ ಅವರ ಮೇಲೊಂದು ಕಣ್ಣಿಟ್ಟಿರ್ತೀನಿ. ಒಂದು ವೇಳೆ ಈ ಮಾತು ನಿಜವಾದ್ರೆ ಅವರ ಮೇಲಿನ ಸೇಡಿಗಾಗಿ ನಿನ್ನ ಸ್ನೇಹ ಮಾಡ್ತೀನಿ. ಮೆಚ್ಚಿದೆ ರಾಧಾ, ನಿನ್ನ ಮಾತುಗಳನ್ನು ಮೆಚ್ಚಿದೆ. ನೀನು ನನ್ನ ಕಡೆ ಬರುವಳೆಂದರೆ ಈ ಅರಮನೆ ದಾನವನ್ನಾಗಿ ಮಾಡಿಬಿಡುತ್ತೇನೆ. ಅಷ್ಟೇ ಅಲ್ಲ, ನೀವು ಮಾಡಿದ 50,000 ಸಾಲವನ್ನು ಮನ್ನಾ ಮಾಡಿ ನಿನ್ನ ಅಣ್ಣನನ್ನು ಜೈಲಿನಿಂದ ಬಿಡುಗಡೆಗೊಳಿಸುತ್ತೇನೆ ರಾಧಾ, ಬಿಡುಗಡೆಗೊಳಿಸುತ್ತೇವೆ. ಆಯ್ತು ಪಟೇಲ್ರೇ, ನಾನೇನು ಬರ್ತೀನೋ. ನನಗೂ ಹೋಗಲು ಅಪ್ಪಣೆ ಕೊಡಿ. ಹೋಗಿ ಬಾ ರಾಧಾ, ಹೋಗಿ ಬಾ. ದೇವರು ನಿನಗೆ ಒಳ್ಳೆಯದನ್ನೇ ಮಾಡಲಿ. ಪಾಪ ನಿನಗೆ ಇಂಥ ಗತಿ ಆ ದೇವರು ತರಾರಿತ್ತು. ಅಮಾಶೆ 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 ಹೇಳ್ತಿದ್ದಾನೆ. ಅಮಾಶೆ ಅಲ್ರಿ, ನಾನು ಪರಮೇಶ್ವರಿ. ನೀನು ನನಗೆ ಪರಮೇಶಿ ಆದರೆ ಇಂದು ಆ ಗಂಗಾಳ ಮನೆಗೆ ಅಮಾವಾಸ್ಯೆ. ಭಾರಿ ಐತ್ರಿ ನಿಮ್ಮ ಮಂತ್ರ, ಮಸ್ತ್ ಐತಿ, ಮಸ್ತ್. ನನ್ನ ಬುದ್ಧಿಗೆ ಅಂತದೋ ಪರಮೇಶಿ. ನಾನು ಬಿಟ್ಟ ಇಂದ ಮೋಸದ ಬಾಳಕ್ಕೆ ಆ ಗಂಗಾಳ ಮನೆ ಸೇರಿ ಸುಟ್ಟು ಭಸ್ಮ ಮಾಡಿ
ಭಾರಿ ಐತಿ ಮಂತ್ರ ದಯಾರ ನೋಡ್ರಿ ಇದೇ ಖುಷಿಯಾಗ ಹೋಗಿ ನಿಮ್ ತೋಟದಾಗ ಕೋಳಿ ಪಾರ್ಟಿ ಮಾಡ್ಯ ಯಾಕಿಲ್ಲ ಪರಮೇಶಿ ನಡಿ 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 ಹೋಗೋಣ ಎಲ್ಲ ಕಾಂಡೇರಿ ಕೋಳಿ ನಡೀನಿ ಅಂತ ಏನಂದ್ರೆ ನೀವು ನನ್ನನ್ನು ಬಿಟ್ಟು ಹೋಗಿ ಹಿಂದಿಗೆ 1 ವರ್ಷವಾಯಿತು. ಆದರೆ ನಾನಿಲ್ಲಿ ಕಂದನನ್ನು ಕಳೆದುಕೊಂಡ ತಾಯಿಯಂತೆ ಕಣ್ಣೀರಲ್ಲೇ ಕಾಲ ಕಳೆಯುತ್ತಾ ಪ್ರತಿನಿತ್ಯ ನಿಮ್ಮ ನೆನಪಿನಲ್ಲೇ ಕಾಲ ಕಳೀತಾ ಇದ್ದೀನಿ. ಎಲ್ಲರನ್ನು ಕಳೆದುಕೊಂಡ ನನ್ನ ಬಾಳು ಬಾನಲಿಯಿಂದ ಬೆಂಕಿ ಬಿದ್ದಂತಾಗಿದೆ. ಏನಂದ್ರೆ ನಮ್ಮ ಗೋಪಿಗೆ ಸರ್ಕಾರಿ ನೌಕರಿ ಸಿಕ್ಕು ಬಿಟ್ಟು ನನಗಿನ್ನೂ ಹಾಲು ಕುಡಿದಷ್ಟು ಸಂತೋಷವಾಗಿದೆ. ನಿಮ್ಮ ಕನಸನ್ನು ನನಸಾಗಿಸಿ ಬಿಟ್ಟ ಕತೆ. ಇಂತಹ ಸಮಯದಲ್ಲಿ ನೀವಿದ್ದಿದ್ರೆ ಅದೆಷ್ಟು ಸಂತೋಷ ಪಡುತ್ತಿದ್ರೋ ಏನೋ. ಒಬ್ಬಳೇ ಯಾರ ಜೊತೆ ನಿಮ್ಮ ಅಣ್ಣನ ಜೊತೆ ಮಾತಾಡ್ತಿದ್ದೇಕೋ. ಇಂದಿಗೆ ನಿಮ್ಮ ಅಣ್ಣ ನಮ್ಮಿಂದ ದೂರಾಗಿ 1 ವರ್ಷವಾಯ್ತಪ್ಪ. ನನಗೆ ಸಮಯ ನಾನು ಡ್ಯೂಟಿ ಮೇಲೆ ಹೋಗ್ಬೇಕು. ನನಗೆ ಆಶೀರ್ವಾದ ಮಾಡಪ್ಪ. ಹಾಗೆ ಹೋಗಬೇಡ. ಇವತ್ತು ನಿಮ್ಮ ಅಣ್ಣನ ಹುಟ್ಟು ಒಬ್ಬ ಪೂಜೆ ಮಾಡಿಕೊಂಡು ಊಟ ಮಾಡಿ ಹೊಂದ್ಕೊಂಡು ಹೋಗುವಂತೆ. ಅಣ್ಣನಿಲ್ಲದ ಹುಟ್ಟುಹಬ್ಬ ಯಾವ ಸಂತೋಷಕ್ಕಮ್ಮ, ಯಾವ ಸಂತೋಷಕ್ಕೆ. ಹೋದ ವರ್ಷ ಇದೇ ಹಬ್ಬದಂದು ಅಣ್ಣ ನಾವು ನೀವು ಎಲ್ಲ ಕೂಡಿ ನಡೆದಾಡಿ ಸ್ವರ್ಗದಂತ ಇದ್ದ ಈ ಮನೆ ಇಂದು ಹಾಳ ಬಿದ್ದ ಹಂಪಿಯಂತಾಗಿದೆಯಮ್ಮ. ಹಾಗೆ ಹೋದನ್ನೆಲ್ಲ ನೆನಪಿಸಿಕೊಳ್ಳಬೇಡಪ್ಪ. ಯೋಗಿ ಪಡೆದಿದ್ದು ಯೋಗಿಗೆ, ಭೋಗಿ ಪಡೆದಿದ್ದು ಭೋಗಿಗೆ. ನೈವೇದ್ಯ ತರ್ತೀನಿ ತಾಳು. ಬಡತನದಲ್ಲಿ ಬೆಂದು ಹೋದ ಮನೆಯನ್ನು ಮತ್ತೆ ಸ್ವರ್ಗವನ್ನಾಗಿ ಮಾಡ್ತೀನಣ್ಣ, ಮತ್ತೆ ಸ್ವರ್ಗವನ್ನಾಗಿ ಮಾಡ್ತೀನಿ. ಅಷ್ಟೇ ಅಲ್ಲಣ್ಣ, ಅಷ್ಟೇ ಅಲ್ಲ, ನಿನ್ನ ಬಂದ ಪಾಪಿಯನ್ನು ಮಟ್ಟ ಹಾಕಿ ಒಂದು ನಿನ್ನ ಪಾದಕ್ಕೆ ಅರ್ಪಿಸಲು ನಾನು ನಿನ್ನ ಸಮಾಧಿಗೆ ಅರ್ಪಿಸಿ. ಇದು ನಿಜವಾದ ಹಾಗೋಗಿ ಬರುವಾಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿಕೊಂಡು ಬರಪ್ಪ. ಮಾ ದೇವರು 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 ಏನಿದ್ದರಮ್ಮ ಅಲ್ಲಿನ ಹಾಡು ದೇವರು. ನನಗೆ ಕಾಯಿಲ್ಲ, ನಾನು ಬರ್ತೀನಮ್ಮ. ಗೋಪಿ ಸಿಟ್ಟಿಗೆದ್ದು ಹಾಗೆ ಉಪವಾಸ ಹೋಗಬೇಡ, ಊಟ ಮಾಡಿಕೊಂಡು ಹೋಗುವೆ. ಅಲ್ಲಿ ಊಟ ಮಾಡಮ್ಮ. ಗೋಪಿ ಹಾಗೆ ಹೋಗಬೇಡಪ್ಪ, 1-2 ತುತ್ತನ್ನು ತಿಂದು ಹೋಗುವೆ. ಗಂಗಾದೇವಿ ಬಹಳ ಸುಂದರವಾಗಿದೆ ನಿಮ್ಮಿಬ್ಬರ ಪ್ರೇಮ ದೃಶ್ಯ. ಹೆಚ್ಚು ವಿಷಯ ಏನೇ ಹೇಳ್ತಾ ಇದ್ದೀನ್ರಿ. ಎಷ್ಟು ದಿನದಿಂದ ನಡೆದಿದೆ ನಿಮ್ಮ ಕಣ್ಣ ಮುಚ್ಚದೆ ಆಟ. ಯಾರ ಬಗ್ಗೆ ಮಾತನಾಡ್ತಾ ಇರುವೆ? ಹೌದ್ರಿ, ನನ್ನ ತಲೆ ಕೆಟ್ಟಿದೆ. ಕೈ ಹಿಡಿದ ಗಂಡ ಮತ್ತೊಬ್ಬಳ ಪಾಲಾದರೆ ಯಾವ ಹೆಣ್ಣಿಗೆ ತಾನೇ ತಲೆ ಕೆಡಲ್ಲ. ನಿಮ್ಮನ್ನು ನಂಬಿ ನಾನು ಮೋಸ ಹೋದೆ. ಯಾಕೋ ಮಾಡಲ್ಲ, ಹಿಂದೇಕೆ ವಿಚಿತ್ರವಾಗಿ ಮಾತಾಡುತ್ತಿರುವೆ? ಇದು ವಿಚಿತ್ರ ಅಲ್ಲ ಗಂಗಾದೇವಿ, ನನ್ನ ಕಣ್ಣು ಮುಂದೆ ನಡೆವ ಸತ್ಯ ಘಟನೆ. ಏನಾಗಬಾರ್ದಂತ ಅನ್ಕೊಂಡಿದ್ನು ಅದೆಲ್ಲ ಹಾಗೆ ಹೋಯ್ತು. ಮೇಲ್ನೋಟಕ್ಕೆ ಸಂಪೂರ್ಣತೆ ಕಂಡು ಒಳಗೆ ನನ್ನ ಬಾಳಿಗೆ ಚೂರಿ ಇಟ್ಟು ಬಿಟ್ಟೆ. ನಿನ್ನ ಗಂಡ ಸತ್ತು ಇನ್ನೂ 1 ವರ್ಷ ಆಗಿಲ್ಲ, ನನ್ನ ಗಂಡ ನನ್ನ ಬುಟ್ಟಿಗೆ ಹಾಕೊಂಡಿದೆಯಲ್ಲ, ನಿನಗೆ ನಾಚಿಕೆ ಆಗಲ್ಲವೇ? ಶಿವ ಶಿವ ಯಾಕಪ್ಪ ನನಗೆ ಶಿಕ್ಷೆ? ಈ ಅಪವಾದ ಬರುವ ಮೊದಲೇ ನನ್ನ ಪ್ರಾಣವನ್ನು ಬಲಿ ತೆಗೆದುಕೊಳ್ಳಬಾರದು.
ಸಣ್ಣದಾಗಿ ಕತ್ತರಿಸಿ ಹಚ್ಚು ಕಾಯಿಗೆ ಹಂಚಿಬಿಟ್ಟೇನು. ಕಾಮಿನಿ ಕಣ್ಣಿನವರಿಗೆ ಕಾಣಿಸೋದು ಬರೀ ಹರಿದೇ ತಾನೆ, ನನ್ನ ಅತ್ತಿಗೆ ಪವಿತ್ರ ಭಾವನೆಯಲ್ಲ. ಸಾಕು ನಿಲ್ಲಿಸ್ರಿ ನಿಮ್ಮ ಗಂಟೆ ಪುರಾಣ. ಬೆಂಕಿ ಇಲ್ಲದೆ ಬಗೆಯಾಡಲ್ಲ. ಅಂಗೈ ಹುಣ್ಣಿಗೆ ಕಣ್ಣೆ ಬೇಕಾ? ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳಿದಿದ್ದೀರಾ? ರಾಧಾ ರಾಧಾ, ನನ್ನ ನಿನಗೇನಲ್ಲ ಮೇಲೆ ಚಿಕ್ಕ ಇದ್ರೆ ನನ್ನ ಪ್ರಾಣ ತೆಗೆದಿತ್ತು, ಆದರೆ ಶೀಲ ಕೆಟ್ಟವಳೆಂದು ಮಾತ್ರ ಹೇಳಬೇಡಮ್ಮ. ನೀನು ಕಾಲು ಬಿದ್ದರೆ ಒಡೆದ ಹೋದ ಹಾಲು ಸರಿಯಾಗುತ್ತೆ. ನನ್ನ ಬಾಳು ಬಿಟ್ರೆ ನನಗೆ ಮಾಲು ಕೊಟ್ಟವನೇ ನಿನ್ನ ಬಾಳ ಹಾಲು ಹಾಗೆ ಬರ್ತಾರೆ. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕೆ, ಹುಚ್ಚಿ ಹಾಗೆ ಮಾತನಾಡಬೇಡ. ಹೌದ್ರಿ, ನಾನು ಹುಚ್ಚಿನಿ. ಈ ಹುಚ್ಚಿಗೇನು ಮನೆ ಕೆಲಸ ಹೋಗ್ತೀನಿ. ನಾನು ಈ ಮನೆ ಬಿಟ್ಟೇ ಹೋಗ್ತೀನಿ. ನಾನು ಹೋದ್ರೆ ನಿಮ್ಮ ಆಟ ಸರಳವಾಗುತ್ತೆ. ಗಂಡ ಗಾಳಿ ಪಾಲು, ಹೆಂಡತಿ ಬೀದಿ ಪಾಲು ಅಂದಂಗೆ ಆವತ್ತೇ ಮನೆ ಬಿಟ್ಟು ಹೊರಾಕಿದ್ರೆ ಚೆನ್ನಾಗಿತ್ತು. ನೀವು ಬೆಂಗಳೂರಿಗೆ ಹೋಗುವಾಗ ನನ್ನನ್ನು ಬಿಟ್ಟು ಹೇಗಿರ್ಬೇಕಂತ ಮಾತು ಈಗ ನನಗೆ ಅರ್ಥವಾಯಿತು. ಹೋಗಲೇ ಯಾರು ಬೇಡ ಅಂತಾರೆ? ನೀನು ಈ ಮನೆಯಲ್ಲಿ ಇದ್ರು ಅಷ್ಟೇ, ಸತ್ರು ಅಷ್ಟೇ. ಹೋಯ್ತು ಹೋಗು ಮನೆಯಲ್ಲಿ ನಿಂತ. ಅವಳು ಏನು ತಿಳಿಯದ ಸುಳೆ. ಅವಳು ಮನೆ ಬಿಟ್ಟು ಹೋದರೆ ನೀನು ಚೆನ್ನಾಗಿರಲ್ಲ. ನೀನು ಚೆನ್ನಾಗಿರುತ್ತಿದ್ದರೆ ನಾನು ಚೆನ್ನಾಗಿರಲ್ಲ. ನಾವೆಲ್ಲರೂ ಚೆನ್ನಾಗಿರುತ್ತಿದ್ದರೆ ನಿಮ್ಮೆಲ್ಲರ ಆತ್ಮ ಚೆನ್ನಾಗಿರಲ್ಲ. ನಾನೇ ಈ ಮನೆ ಬಿಟ್ಟು ದೂರ ಹೋಗ್ತೀನಿ. ಜಗತ್ತಿಗೆ ಗಂಡನೇ ಬಂಗಾರ. ಅವರೇ ಇಲ್ಲದ ಮೇಲೆ ನಾನಿರಬಾರ್ದಿತ್ತು. ಅವತ್ತೇ ಮಣ್ಣು ಪಾಲಾಗಬೇಕಿತ್ತು. ಆದರೆ ಅವರ ಒಂದೇ ಒಂದು ಮಾತಿಗಾಗಿ ನನ್ನ ಜೀವ ಇಡಬೇಕಾಗಿದೆ. ಆ ಕೆಲಸವೂ ಮುಗಿಯಿತು. ನಾನಿನ್ನು ಬಂದಿಲ್ಲಪ್ಪ. ಜೋಕೆ ಮಾಡಿದ ಅಣ್ಣನನ್ನೇ ಕಳೆದುಕೊಂಡು ಸಂಕಟ ಪಡುತ್ತಿರುವಾಗ ನೀನು ನನ್ನನ್ನು ಬಿಟ್ಟು ಹೋದ್ರೆ ನಾನು ಹೇಗೆ ಬದುಕುಳಿದ್ದೇನಮ್ಮ? ದಯವಿಟ್ಟು ನನ್ನನ್ನು ಬಿಟ್ಟು ಹೋಗಬೇಡಿ ಅಕ್ಕಮ್ಮ. ನಾನೆಲ್ಲೂ ಹೋಗಲ್ಲ. ನನ್ನ ಮೇಲಿನ ಕಳಂಕ ದೂರವಾದ ಮೇಲೆ ಮತ್ತೆ ಬರ್ತೀನಿ. ಸಮಾಜ ಸಂಶಯ ಪಡುತ್ತೆ ಅಂತ ನಿನಗೆ ಅವತ್ತೇ ಹೇಳಿದೆ. ಅದು ಇಂದು ನಿಜವಾಯ್ತಪ್ಪ. ಸಾಕು ನಿಲ್ಲಿಸ್ರಿ ನಿಮ್ಮ ಗಂಡರು. ಇಲ್ಲಿ ಯಾಕೆ ಕರೆದರೆ ಯಾರ ಮನಸ್ಸು ಕರಗಲ್ಲ. ಈ ಮನೆಯಲ್ಲಿ ನಾನಿರ್ಬೇಕು, ಇಲ್ಲ ನೀನಿರ್ಬೇಕು. ಹೊರಗೆ ಆಯ್ತಮ್ಮ, ಹೋಗ್ತೀನಿ. ಅಕ್ಕ ಇಲ್ಲದ ಮನೆಯಲ್ಲಿ ಸಕ್ಕರೆ ಕೊಟ್ಟರು ಇರಬಾರ್ದಮ್ಮ, ಇರಬಾರ್ದು. ಅಯ್ಯೋ ಅತ್ತಿಗಮ್ಮ, ಅಯ್ಯೋ ಅತ್ತಿಗೆ. ದಾನ ನೀಡಿದ ಕೈಗಳು ಇಂದು ಭಿಕ್ಷೆ ಬೇಡುವಂತಾಯಿತೇನಪ್ಪ, ಭಿಕ್ಷೆ ಬೇಡುವಂತಾಯಿತು. ಅಯ್ಯಮ್ಮ, ನಿನಗೆ ಏನಾದರೂ ಬೇಕಾದರೆ ತೆಗೆದುಕೊಂಡು ಹೋಗಮ್ಮ, ತೆಗೆದುಕೊಂಡು ಹೋಗು. ನಿನ್ನ ಗಂಡ ಯಾವತ್ತು ಸತ್ತೋದ್ನು ಅವತ್ತಿಗೆ ಮನೆಯ ಅಣ್ಣರು ನಾ ಮುಗಿತು. ನನ್ನ ಗಂಡನ ಮನೆ ಆಸ್ತಿ ಇದರಲ್ಲಿ ಒಂದು ಬಿಡಿಗಾಸು ಕೊಡಲ್ಲ. ಎಲ್ಲ ಹೋಗಿ ಭಿಕ್ಷೆ ಬೇಡ. ಭಾರಿ ಸಂತೋಷ. ನನ್ನ ಅತ್ತಿಗೆ ಭಿಕ್ಷೆ ಕೊಟ್ಟಿದ್ದು ಕಡೆ, ನನ್ನ ಅತ್ತಿಗೆ ನಿನಗೆ ಭಿಕ್ಷೆ ಕೊಟ್ಟಿದ್ದು. ಅಂಥದರಲ್ಲಿ ನನ್ನ ಅತ್ತಿಗೆಗೆ ಭಿಕ್ಷೆ ಬಿಡುತ್ತೀಯ? ಪುಣ್ಯ ಮಾಡಿದ ಕೈಗಳಲ್ಲಿ ಕತ್ತರಿಸಿ ಬಿಟ್ಟೆಯನ್ನೇ ಕಟ್ಟಿಸಿ ಹಾಲಿಗೆ ಹಾಲೆಲ್ಲಿದಂತಾಯಿತು. ಕೋಟ್ಯಾನು ಕೋಟಿ ಕಷ್ಟ ಬಿಟ್ಟು ಕಟ್ಟಿದ ಇರಿಮೆಯ ಹುತ್ತದಲ್ಲಿ ಅನಾಯಾಸವಾಗಿ ನಾಗರ ಹಾವು ವಾಸ ಮಾಡಿದಂತೆ ಆಯಿತು ಈ ನನ್ನ ಮನೆಯ ಪರಿಸ್ಥಿತಿ. ಅದು ಅವ್ರವ್ರ ಕರ್ಮ, ನಾನೇನ್ ಮಾಡ್ಲಿ? ನಾನಿನ್ನು ಬರ್ತೀನಪ್ಪ. ನೀವು ಚೆನ್ನಾಗಿರಿ. ಬೇಕಾದ್ರೆ ತೆಗೆದುಕೊಂಡು ಹೋಗಮ್ಮ. ಗೋಪಿ, ಒಂದು ಕಾಲಿಗೆ ಕೇಳ್ತೀನಿ, ಇಲ್ಲ ಅಂತ ಮಾತ್ರ ಹೇಳ್ಬೇಡಪ್ಪ. ನಿನ್ನ ಕಾಲಿಗೆ ಬೀಳ್ತೀನಿ. ಏನಮ್ಮ ದಾರಾಳ ನೀನು ಒಂದು ಮೇಲೆ ನನ್ನ ಜೀವ ಬೇರೆ ಕೊಳ್ಳಲು ನಿಮ್ಮಲ್ಲನ ಫೋಟೋ ಕೊಟ್ಬಿಡಪ್ಪ. ಈ ಮನೆಯಲ್ಲಿ ಒಂದೇ ತಾನೆ. ಅದನ್ನು ಬಾಯಿ ಬಿಟ್ಟು ಕೇಳ್ಬೇಕೇನಮ್ಮ.
ಬಾಯಿ ಬಿಟ್ಟು ಕೇಳಬೇಕೇನಮ್ಮ. ಈ ಸುಂದರವಾದ ಮನೆಯಲ್ಲಿ ಅದೊಂದು ಹಾಳು ಫೋಟೋ. ಜಾಯ ಅಳಬೇಡು. ಹರಿದು ಹೋಯಿತು ಪ್ರೇಮ ಬಂಧನ ಹೈದು ನಂಬಿಕೆಯ ಪ್ರೇಮ ಬಂಧನ ಹರಿದು ಹೋಯಿತು ಪ್ರೇಮ ಬಂಧನ ಮುಗಿಯಿತು ಈ ಮನೆ ಪುಣ್ಯತೀತು ಮುಗಿಯಿತು ಮನೆ ಪುಣ್ಯತೀತು ಅಲಾರೆ ಅಲಾರೆ ಮುಕುಂದ ಮುರಾರೆ ಶ್ರೀ ಕೃಷ್ಣ ನೀ ಬೇಗ ಬಾ. ಅಲಾರೆ ಅಲಾರೆ ಶ್ರೀ ಕೃಷ್ಣ ಮುರಾರೆ ನೀ ಬೇಗ ಬಾ. ಶ್ರೀ ಕೃಷ್ಣ ನೀ ಬೇಗ ಬಾ. ರೀ ಅಣ್ಣಾರ ರೀ ಅಕ್ಕವ್ರ ಓ ತಬಲ ಮಾಸ್ತರ ನಮ್ಮ ಅಪ್ಪನ ಏನ್ ನೋಡ್ರಿ ಏನ್ರಿ ನಮ್ಮ ಅಪ್ಪನ ಹೊಳಿ ಕೆಳಗೆ ಕೆಳಗೆ ಸಾಕಾಗ್ಯಾವ. ಮನ್ಯಾ ಮಗಳು ದೊಡ್ಡ ಆಕೆಗಳ ಆಕೆ ಲಗ್ನ ಮಾಡ್ಬೇಕು ಅಂತ ಚಿಂತೆನೇ ಇಲ್ರಿ. ನನಗೆ ಸಾಕಾಗಿ ಹೋಗ್ಯದ್ರಿ. ಈ ಕಡೆ ಹೆಡ್ ತಂದೆ ದೊಡ್ಡ ಮಾವನ ಕೈ ಸಿಕ್ಕರೆ ಸಾಕಾಗ್ಯಾವ. ನೋಡೋಣ ಎಲ್ಲರೂ ಅದನ್ನ ಹುಡುಕ್ಯಾಡೋಣ. ಹೇ ಲಚ್ಚಿ ಯಾರು ಹುಡುಕ್ತಾ ಇದೀಯಾ? ಏನಿಲ್ರಿ ಇದನ್ನಾರ ನಮ್ಮ ಅಪ್ಪ ಹುಡುಕ್ಯಾಳತ್ತೀನ್ರಿ. ಏನಾಯ್ತು ನಿಮ್ಮ ಅಪ್ಪನಿಗೆ? 3 ದಿವಸ ಆಯ್ತು ಮನೆ ಕಡೆಗೆ ಬಂದಿಲ್ವಲ್ಲ? ಏನಿಲ್ರಿ 2 ಎಮ್ಮೆ ಮಾರಿ ಎಲ್ಲಿ ಹೋಗ್ಯಾನ ದೊಡ್ಡ ಚಿಂತೆ ಎತ್ತೈತ್ರಿ. ನೀನ್ಯಾಕೆ ಚಿಂತೆ ಮಾಡ್ತಿಲ್ಲ ಚಿ? ನಿನ್ನ ರಕ್ಷಣೆಗೆ ನಾನಿದ್ದೀನಿ. ನಿಮ್ಮ ಅಪ್ಪ ಬರುವರಿಗೂ ಈ ನನ್ನ ಅರಮನೆಗೆ ಇದ್ಬಿಡು. ಯಾರಿದಾರ ನಿಮ್ದು ಉಪಕಾರ ಬಾಳ ಆಗ್ಯದ ನಮ್ಮ ಮ್ಯಾಲ. ನಮ್ಮಿಂದ ನಿಮ್ಗೆ ಯಾಕೆ ತ್ರಾಸ ರೀ? ಇದ್ರಾಗ ಏನು ಉಪಕಾರ ಬಂತು ಲಚ್ಚಿ? ನೀನು ನನ್ನ ಮನೆಯೊಳಗೆ ಅಂದ ಬಳಿಕ ಇದ್ರಾಗ ಏನು ಉಪಕಾರ ಬಂತು? ನಿಮ್ಮ ಅಪ್ಪ ಬರುವರಿಗೂ ಹಾಯಾಗಿದ್ದು ಬಿಡು. ಸುಂದರವಾದ ನಿನಗೊಂದು ಅಂಗಡಿಯನ್ನು ಇಟ್ಕೊಡ್ತೀನಿ. ಬೇಕಾದಷ್ಟು ಹೈನು ಮಾರಕ್ಕೆ ಒಂದು ಎಮ್ಮಿನ ತಂದು ಕೊಡ್ತೀನಿ. ಯಾಕೆ ಚಿಂತೆ ಮಾಡ್ತಿ? ಅಲ್ರಿ ಇದನ್ಯಾರ ಈಗಾಗಲೇ ನಿಮ್ದು ಬಹಳ ಉಪಕಾರ ಆಗ್ಯದ್ರಿ. ನಾವ್ ಎಂದೂ ಮರೆಯಲ್ರಿ. ನೀವು ಪುಣ್ಯವಂತ್ರಿ. ನೋಡು ಲಚ್ಚಿ, ನಾನು ನಿನ್ ಕಡೆಯಿಂದ ಹೊಗಳಿಸಿಕೊಳ್ಳಲು ಮಾತು ಹೇಳ್ತಾ ಇದ್ದಿಲ್ಲ. ಅದು ನನ್ನ ಧರ್ಮ. ಬಡವರು ಅಂದ್ರೆ ನನಗೆ ಪಂಚ ಪ್ರಾಣ. ಏನಾದರೂ ಒಂದು ಸಹಾಯ ಮಾಡುವಂತೆ ಅನಿಸುತ್ತದೆ. ಹೌದ್ರಿ ಇದರ ಈಗಿನ ಕಾಲದಾಗ ಬಡವರಂದ್ರೆ ಯಾರೋ ಅವ್ರನ್ನ ಕಣ್ಣೆತ್ ನೋಡಲ್ಲ. ಅಂತವ್ರ ನೀವು ದಾನ ಧರ್ಮ ಮಾಡ್ತೀರಿ ಅಂದ್ರೆ ನೀವು ಭಾಗ್ಯವಂತರಿ, ಪುಣ್ಯವಂತರು. ಏನು ಪುಣ್ಯನೋ ಏನೋ ಇತ್ತಿತ್ತಲಾಗಿ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲಿ ನೋಡ್ಲಚ್ಚಿ. ಯಾಕ್ರಿ ಇದನ್ಯಾರ ನೋಡ್ಲಚ್ಚಿ, ನಿನ್ನ ಮ್ಯಾಗ ಮನಸ್ಸಾಗಿ ಹೆಂಗಾರೆ ಮಾಡಿ ನನ್ನ ಬಯಕೆಯನ್ನು ಈಡೇರಿಸಿ ಬೇಡ ಎನ್ನದೆ ನಿನಗೆ ಬೇಡಿದಷ್ಟು ಹಣ ಕೊಡುತ್ತೇನೆ. ಬಾ ಲಚ್ಚಿ ಬಾ. ಯಾಕ್ರಿ ಧನ್ಯರತ್ತೆ ಬಾಳ ಸಗಿ ಕೊಟ್ಟು ಮಾತಾಡತ್ತಾನ. ಬೇಸೆ ಮೈ ಮೇಲೆ ಬರ್ಲತ್ತಿರ್ಲ. ಅಲ್ಲ ನಾವ್ ಇನ್ನೊಬ್ರು ಹಣಕ್ಕಾಗಿ ಸರ್ಗ ಹಾರ್ಸಾರ ಅಲ್ರಿ ಧನ್ಯರ. ನೋಡು ಲಚ್ಚಿ, ಸರ್ಗ ಹಾಸು ಅಥವಾ ಬಿಡು, ನನ್ನ ಬಯಕೆಯನ್ನು ಮೊದಲು ಈಡೇರಿಸು. ಯಾವ ಸಮಾಜದಲ್ಲಿ ಯಾರೇ ಬಂದರೂ ನಾನು ತಡೆಯುವುದಿಲ್ಲ. ಅವರ ಬಾಯಿಗೆ ದುಡ್ಡು ತುರುಕಿ ನಾನು ನಿನ್ನ ಶೀಲವನ್ನು ಹಾಳು ಮಾಡದೆ ಬಿಡಲಾರೆ. ಬಾರೇ ನನ್ನ ಮಂದಾಕಿನಿ. ಯಾಕ್ರಿ ಧನ್ಯರ ಯಾಕೆ ಅನ್ಸಲ್ದು ಮೈಗೆ? ಅಲ್ಲ ಮಂದಿನ ಕರೆಸಿ ಮರ್ಯಾದೆ ತೆಗಿಲ್ಲ. ಅದು ಯಾರು ಬಂದ್ರು ಸರಿ ಲಚ್ಚಿ, ನಾನು ನಿನ್ನನ್ನು ನನ್ನ ಆಸೆ ತೀರುವವರೆಗೆ ನಿನ್ನನ್ನು ಬಿಡುವುದಿಲ್ಲ. ಬಾ ಬಾ ಲಚ್ಚಿ ಬಾ. ಯಾರು ರಾಖಿ ಅನ್ನ ಹಾಕಿದ ದನಿಗೆ ಯಾಕೋ ಚಿಂತೆ ಬಗೊಳ್ವೇನೋ? ಹಾಗಂತೇಳಿ ನೀವು ನಿಮ್ಮನ್ನ ನೋಡಿ ಯಾರಾದ್ರೂ ಹೀಗೆ ಅಂದಾರ ತಂದೆ ನೋಡುತ್ತಾರ ನಿತ್ತಿ ಕೆಲಸ ಮಾಡಿದ್ರ ನಿಮ್ ಗೌರವ ಮಾಡ್ರಿ. ನಾನಿಲ್ಲ ನಿಮ್ ಸಲುವಾಗಿ ನಾನು ಒಂದು ಮಾತು ಹೇಳಿದ್ರೆ ಹೊತ್ತು ಅಂತಂದ್ರೆ ನಿಮ್ ಮನ್ಸಕ್ ಆಗ್ತದ್ರಿ. ಆಯ್ತು ರಾಖಿ, ಕಾಮದ ಆವೇಶದಲ್ಲಿ ತಿಳಿಯದೆ ನಾನು ತಪ್ಪು ಮಾಡಿಬಿಟ್ಟೆ.
ಬಿಡು. ಏ ಪಟೇಲ, ಏ. ಯಾರೇ ನನಗೆ ನಂಬಿಕೆ ಹಾಕ್ತೀಯ ಮಗನೇ? ನಾನಲೇ ನಿನ್ನ ಪಾಲಿನ ಯಮ. ಗಂಟಿ ಹೆಣ್ಣು ಸಿಕ್ಕಳಂತೆ ಹುಚ್ಚು ನಾಯಿಯಂತೆ ಜೊಲ್ಲು ಸುರಿಸುವಲ್ಲಿ ನನಗೆ ನಾಚಿಕೆ ಆಗುವುದಲ್ಲವೇ? ನನಗೆ ಹುಚ್ಚು ನಾಯಿ ಎನ್ನುವುದೇ ನೃತ್ಯ. ಈ ಪಟೇಲನ ಪೌರುಷವನ್ನು ತಿಳಿಯದೆ ಪಪ್ಪಿನಿಂದ ಮಾತನಾಡಬೇಡ ಮಗನೇ. ಲೇ ಪಟೇಲ, ನಿನ್ನ ಪೌರುಷವನ್ನು ನಾನು ಬಲ್ಲೆ. ಸಮಾಜದ ಎದುರಿಗೆ ಸೊಂಪನ್ನಂತೆ ಸೋಗು ಹಾಕುವ ಮರಿಯಲ್ಲಿ ಇಂಥ ಬಡ ಹೆಣ್ಣು ಮಕ್ಕಳಿಗೆ ಚಿತ್ರಹೀಶ ಕೊಡುವ ನೀನೊಬ್ಬ ನಯವಂಚ. ನಿನಗೆ ಆವತ್ತೇ ಬುದ್ಧಿ ಕಲಿಸಬೇಕೆಂದರೆ ನನ್ನ ಕೈಯಿಂದ ತಪ್ಪಿಸಿಕೊಂಡು ಹೋದಿ. ಇವತ್ತು ನನ್ನ ಕೈಯಿಂದ ತಪ್ಪಿಸಿಕೊಳ್ಳಲಾರೆ. ಯಾವ ಇಂದ್ರನು ಬಂದರೂ ಸರಿ, ಯಾವ ಚಂದ್ರನು ಬಂದರೂ ಸರಿ. ನಿನ್ನ ಸಕ್ಕ ಮುರಿಯೋದು ಅವಳಾಗಬೇಕಲೇ. ನಿನ್ನ ಬುದ್ಧಿ ಕೊಲ್ಲಲು ನನ್ನ ಹತ್ರ ಒಂದು ಬೆಂಕಿ ಕಿಡಿ ಇದೆ. ರಾಕಿ, ತೋರಿಸುವುದರ ಮೇಲೆ ನಿನ್ನ ಪೌರುಷವನ್ನು. ಏ ರಾಮ, ನಿನ್ನ ಸೊಪ್ಪು ಸೀಮೆ ದಾಟಿತು ಮಗನೇ. ಇವನ್ ಈ ಸಿಹಿಯಾಗಿ ಬಂದಿರುವ ಇವನ್ ಯಾರು ಗೊತ್ತೇ? ನಿನ್ನ ರಕ್ತ ಕುಡಿಯಲು ಬಂದ ಚಂಡ. ಚಂಡ ಚಂಡರೇ, ನೀನು ತುತ್ತು ಕೂಳಿಗಾಗಿ ಮತ್ತೊಬ್ಬರ ನಾಯಿ, ಆಮೇಲೆ ಅವರ ಕಾಲ ನೆಕ್ಕುವ ನೀನೊಬ್ಬ ಬಣ್ಣ. ಈಗಲೇ ನಿಮ್ಮಿಬ್ಬರ ಬಣ್ಣವನ್ನು ಬಯಲು ಮಾಡಿ ನಿಮ್ಮ ರಕ್ತವನ್ನು ನೆಚ್ಚಿ ಬಿಡ್ತೀನಿ. ಹೌದು, ಬಾರಲೇ ಮಗನೇ. ನನೇರ ಅದು ಮನೆ ನೋಡ್ರಿ ನೀವು. ಇವನು ಮಣ್ಣು ಮುಗಿಸಿ ಬರ್ತೀನಿ. ಆಯ್ತು ರಾಕಿ. ಏ ಪಟೇಲ, ನಿನ್ನ ಕೊಳ್ಳೆ ಬೆದರಿಕೆ ಹೆದರಿ ಇವಳನ್ನು ಬಿಟ್ಟು ಹೋಗಲು ನಾನೇನು ನಿನ್ನಂತ ಕಲಬೆರಿಕೆಯಲ್ಲೇ ಮಗನೇ. ಅಣ್ಣ, ಆ ಪಾಪಿಗಳನ್ನು ಬಿಟ್ಟು ಬಿಡು. ಅವರಿಗೆ ಆ ದೇವರೇ ಶಿಕ್ಷೆ ಕೊಡುತ್ತಾನೆ. ನೋಡಿದ್ರೆ ನಿನ್ನಿಂದ ಅವಮಾನಗೊಂಡಿದ್ದರು ಮತ್ತೆ ನಿನಗೆ ಪ್ರಾಣ ಭಿಕ್ಷೆ ನೀಡ್ತಾ ಇದ್ದಾಳೆ. ನಿನ್ನ ಜನ್ಮಕ್ಕೆ ಬೆಂಕಿ ಹಚ್ಚು ಮೊದಲು ಮಗಳೇ. ಏ ರಾಮ, ವೀರನಿಗೆ ಬಂದಿವಳನ್ನು ಕಾಪಾಡಿದ ಮಗನೇ. ಮುಂದೆ ಕಾಯ್ದಿದೆ ನಿನ್ನ ಮಾರಿ ಹಬ್ಬ. ಇವನ್ ಯಾರಂತ ಆಮೇಲೆ ತೋರಿಸುತ್ತೇನೆ. ಬರ್ತೀನಿ. ಹೋಗಲೇ ನಾಯಿ, ಕೂಳಿಗಾಗಿ ಮತ್ತೊಬ್ಬರ ಮನೆ ಬಾಗಿಲ ಕಾಯುವ ನಾಯಿ. ನಿನ್ನ ಜಂಬು ನನ್ನ ಮುಂದೆ ತೋರಿಸಬೇಡ. ಹಾಗೆಲ್ಲ ಕಾಲಿಗೆ ಬೀಳಬಾರದು. ಇಲ್ಲ ಅಣ್ಣ, ನೀನು ನನ್ನ ಪ್ರಾಣ ಉಳಿಸಿದಣ್ಣ. ನೋಡಮ್ಮ, ಕಣ್ಣಾಗಿ ಅಣ್ಣ ರಾಮ ಇರುವವರೆಗೂ ಯಾವ ಹೆಣ್ಣು ಭಯಪಡಬೇಕಾಗಿಲ್ಲ. ಬಾರಮ್ಮ, ನಿನಗೆ ಮನೆಗೆ ಒಯ್ದು ಬಿಟ್ಟು ಬರುತ್ತೆ. ಬರಲೇ ಬನ್ನಿ, ಪೂರ ಹೋಗೋದು ಬರ್ರಿ. ಬಂದ್ರಿ ಓ ಮಾವ. ಹಂಗವಾ ಹಾದಿಗೆ ಅಲ್ಲ, ಆ ಕಿಟ್ಟಿನ ಮಗ ಎಲ್ಲಿ ಹೋದ? ಅವ ಊರ ಮಂದಿ ಕರ್ಕೊಂಡು ಹನಿ ತಗೊಂಡು ದಾರು ತಗೊಳ್ಳಾಕ ಹೋಗ್ಯಾನ್ರಿ. ಅಲ್ಲ, ದಾರು ತಗೊಂಡು ಬರ್ತಾನೋ ಏನ್ ಅಲ್ಲೇ ಕುಡಿದು ಬೀಳ್ತಾನ? ಮಾವ ಇಲೆಕ್ಷನ್ ನಿಂತಾನ, ಪ್ರಚಾರ ಮಾಡ್ಕೊಂಡು ಖಬರ್ ಐತಿಲ್ಲ ಅವನಿಗೆ. ನೀವ್ ಯಾಕೆ ಚಿಂತೆ ಮಾಡ್ತೀರಿ? ಇಲೆಕ್ಷನ್ ಮಾಡಕ್ ಬೆಂಗಳೂರಂಗ ಒಮ್ಮೆ ಕೊಡ್ರ ಖಬರಿಗಡಿ, ಖಬರಿಗಡಿ. ಎರಡು ಎಮ್ಮೆ ಮಾಸ್ ಗ್ರೂಪ್ ಇಲೆಕ್ಷನ್ ನಿಲ್ಲಿಸ್ತೀವಿ, ಅದಕ್ಕೆ ಬರಂಗಿಲ್ಲ ಏನು? ಒಂದು ಪಡಿಬೇಕಾದ್ರೆ ಒಂದು ಕಳ್ಕೋಬೇಕಾದ್ರಿ ಗುಮಾಸ್ತ್ರ. ನಾಳೆ ಇಲೆಕ್ಷನ್ ನೀವು ಆರಿಸಿ ಬಂದ ಮೂಲಕ 60 ಎಮ್ಮೆ ತಂದು ಡೇರೆ ಓಪನ್ ಮಾಡತ್ರಿ. ಅಲ್ಲಿ ಬಂದ್ ನೋಡ್ರಿ ನೀವು ಮಳೆ. ಎಲ್ಲ ಅಲ್ಲಿ ಬಂದ್ ನೋಡ್ರಿ ಕಿಟ್ಟಿ. ಯಾಕ್ರಿ? ಯಾಕಂತ ಕೇಳ್ತಿಲ್ಲೇ ಕಾಶಿ. ಹೊತ್ತೊಂಡೂರಾಗ ಇಲೆಕ್ಷನ್ ಐತಿ. ಈ ನನ್ನ ಮಗ ಕೂಡಾಕತ್ತನಲ್ಲಿ ಬಾರ್ಸಲೇ ಬಾರ್ಸಲೇ. ಹಲಿಗೆಲೇ ಮಗನ ಹಲಿಗೆ ರಾತ್ರಿ ನಿಮ್ಮ ಅಪ್ಪನ ಮನೆಗೆ ಬರ್ತಾವನು. ಹಾಗಲೇ ಹಾಗಲ್ಲ. ಹೊಡೆ ಹೊಡೆ
ಬರ್ತಾವು ನಿನ್ ಬ್ಯಾಂಕ್ರಾನ ಬರ್ತಾವ ಈ ಬ್ಯಾಂಕ್ರಾನ ಈಗ ಸುದ್ದ ನೋಡು ಅದೇನಂತಾರಲ್ಲ ಕಾಗಿ ಕೈಯಾಗ ಕಚೇರಿ ಕೊಟ್ಟಾಗ ಆಗ್ತಾವ ನಡಿಲ್ಲ ಮಬ್ಬನ ಮಕ್ಕ ನೋಡ್ರಿ ಓ ನೀವೇನ್ ಚಿಂತೆ ಮಾಡ್ಬೇಡ್ರಿ ಇಲೆಕ್ಷನ್ ಕಾರಿಸ್ತರು ನಮ್ ಜವಾಬ್ದಾರಿ ಕದ ಇಂತ ಕಾಗಿ ಅಂತ ಇಲೆಕ್ಷನ್ ನಿಂತ್ರ ಬೀಳ್ಸೂರೇ ಆಗಲೇ ಕಾಶಿ ಆರಿಸ್ತಿರೋ ಏನು ತೆಲಿಗೆ ಬೋಳಿಸ್ತಿರೋ ಏನು ಸುಣ್ಣ ಹಚ್ಚಿ ಮೆರೆಸ್ತಿರೋ ಆ ದೇವ್ರಿಗೆ ಗೊತ್ತು ಇರ್ಲಿ ಆ ಪಕ್ಷದ ಚಿತ್ರ ಚಿಹ್ನ ಎಲ್ಲ ತಗೊಂಡು ತೋರಿಸಿ ಮಂದಿಗೆ ಜನ ಯಾರು ಗೊತ್ತಾಗ್ಬೇಕು ಮಂದಿಗೆ ಇರ್ಲಿ ಬಿಡು ಮಗನ ಪಾಠಾಗಿ ಕಾಲಿಯಾಗ ಮಂದಿಗೆ ಗೊತ್ತಾಗಬೇಕು ದಗದು ಹೋಗ್ಯಾರ ಮಂದಿ ತೋರಿಸ್ ಚಿತ್ರ ಮತದಾರ ಬಂಧುಗಳೇ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮ ಪರಮ ಪೂಜ್ಯ ಪರಮೇಶ್ವರ ಸ್ವಾಮೀಜಿಯವರು ಗ್ರಾಮ ಪಂಚಾಯತ್ ಇಲೆಕ್ಷನ್ ನಿಂತಿದ್ದಾರೆ. ಇವರ ಗುರ್ತು ನಾಯಿ. ತಾವೆಲ್ಲ ಮನಸ್ಸು ಮಾಡಿ ನಾಯಿಗೆ ಮತದಾನ ಮಾಡಿ ಓಟು ಕೊಟ್ಟು ನೋಟನ್ನು ಪಡೆಯಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇನೆ. ಜೈ ಹಿಂದ್ ಜೈ ಮುಕ್ತ. ಅವು ಬಿಡ್ತೇವ ನೀವೇನು ಕಾಳಜಿ ಮಾಡಬೇಡ. ಬಾಕ್ಸ್ ಗಟ್ಟಲೆ ತಂದೀವ ಬಾಕ್ಸ್ ಗಟ್ಟಲೆ ಮತ್ತಾರು ಭಾಷೆ ಮಾಡೋರು ಹೇಳ್ದಂಗೆ ಅದರಂತೆ ಈಗ ನಮ್ಮ ರಂಗೇನಹಳ್ಳಿ ರಂಗೇಗೌಡರು ಒಂದು 4 ಮಾತು ಮಾತಾಡ್ತಾರ ಸ್ವಲ್ಪ ಚಿತ್ತಿಟ್ಟು ಕೇಳ್ಬೇಕಾಗಿ ನಮ್ಮರೇನೆ ಗಪ್ಪರ್ ಯಾವ ಮಂದಿಯಪ್ಪ ನಮ್ಮ ಪರಮೇಶ್ವರ ಅವ್ರ ಮತ ಹೋಗಿರಕ ನಮಸ್ಕಾರ. ನಮ್ಮ ಪರಮೇಶ್ವರ ಅವರು ಮತದಾನಕ್ಕೆ ನಿಂತಿದ್ದಾರೆ. ಅವರ ಗುರುತು ನಾಯಿ, ಹೊತ್ತು ನಾಯಿ, ಹೊತ್ತು ನಾಯಿ. ಈ ನಾಯಿ ಕುಂದಿಗೆ ಎಲ್ಲರೂ ಮತ ಹಾರಿಸಿ ಕೊಡ್ಬೇಕಂದು ನಮ್ಮ ವಿನಂತಿ. ಮತ್ತು ಈ ನಾಯಿ ಎಲ್ಲರೂ ನಾಯಿ ಕುಂದಿ ಕೊಡ್ತಾರ. ಈಗ ಟ್ರಕ್ ಅಂತ ಬರ್ತಿದ್ದ ಹೊರಗ ಒಳಗ ಅವ್ರು ಶುರು ಮಾಡೋ ಕಾರಣ ಇಷ್ಟಮ ರೇವಣ್ಣ ಬಿರಾದಾರ್, ರೇವಣ್ಣ ಮಲ್ಲಸಪ್ಪ ಬಿರಾದಾರ್. ಇವ್ರ ಹೆಸರು ಇವ್ರ ಹಾಕದಿಂದ ನಿಮಗೆ ಕುಡಿಕೆ ಹಿಂಗಾಗಿ ನಡೆಯುತ್ತಾರೆ. ಕಿಡ್ನಿ ಅದಾವ ಇಲ್ಲ ಅವ್ ಮೊದಲೇ ಫೇಲ್ ಆಗಿ ಹೇಳು. ಅದೇ ರೀತಿಯಾಗಿ ಈಗ ಇಂಗ್ಲೆಂಡ್ನಿಂದ ಆಗಮಿಸಿದಂತ ಡಗ್ಲಾಸ್ ಅವರು 2 ಭಾಷೆ ನಿಮಿತ್ತ ಆಗಮಿಸಿದ್ದಾರೆ. ಅವರು 2 ಮಾತನ್ನ ಹೇಳ್ತಾರ. ಆದ್ರೆ ಅವ್ರಿಗೆ ಕನ್ನಡ ಬರಂಗಿಲ್ಲ, ನಿಮ್ಗೆ ಇಂಗ್ಲಿಷ್ ತಿಳಿಯಂಗಿಲ್ಲ. ದಯವಿಟ್ಟು ಸಾಕಷ್ಟು ತಮ್ಮಲ್ಲಿ ಕೇಳ್ಕೊತೀನಿ. ಹಲೋ ಕುಚು 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 ಪರಮೇಶಿ ಕುಚು 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 ಇತಿ ಕುಚು 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 ಬೋಲಾ Paramesh is standing in the Gram Panchayati election. My name is Douglas Bundo. Your Gurtings, Doggings, ಮಸ್ತ್ ಮಸ್ತ್ Hattari Shittu Mama, Nandappa Pujari, Paramesh Gurtings, Naings, Gurtings, Doggings, Guding. ಅಲ್ಲೇ ಮಗನ ಆಕಾಶ ಅವರೆಲ್ಲ ಮನಗಡ ಭಾಷೆ ಮಾಡೋರು ನೀರ್ ನೋಟ್ ಅಂತ ಯಾಕಂದ್ರೆ ಮಗನ ಈಗಿನ ಕಾಲದಾಗ ನೋಟ್ ಇರ್ಲಿಲ್ಲ ಅಂದ್ರ ಓಟ ಯಾರು ಹಾಕ್ತಾರ? ಬಾಯಿ ಮಾತಿಗಂತ್ರು ಮಂದಿ ಬಗ್ಗಂಗಿಲ್ಲ. ಏನಿದ್ರು ಹೆಂಡ ಖಂಡ ತಿಳಿತಿಲ್ಲ. 10 ನೋಟ್ ಹೆಂಗ್ ಕಾಶಿ ಇಲ್ಲ 5 ನೋಟ್. ನನ್ನ ಮಗನ ಈಗ ಒಂದ್ 10 ರೂಪಾಯಿ ಒಂದ್ ಚೂಡ ಬರಲ್ಲ. ಪಾಕೆಟ್ ಅಂದ್ರು ಗೌರ್ಮೆಂಟ್ ಬಂದ್ ಮಾಡದ. ಎಲ್ಲ ಏನಿದ್ರು ಕಾಜಿನ ಬಾಟ್ಲ 50 ರೂಪಾಯಿ ಅದ್ರ ಕಿಮ್ಮತ್ತ. ಏನಿದ್ರು ಹಸಿರು ನೋಟ್ ಅಂದ್ರ 500 ನೋಟ. ಅಲ್ಲೇ ಕಾಶಿ ನಾನು ಏನಾರು ಮಾಡ್ಬೇಕಂತ ಮಾಡ್ರಿಲ್ಲೇ ಸಾತ್ನಿ ಯಪ್ಪ ನಾ ಸಾತ್ನಿ. ಯಾಕೆ ಸಾಯ್ತೀನಿ? ಇಲೆಕ್ಷನ್ ನಿಂದ್ರು ಇದು ಅಧ್ಯಕ್ಷರು ಇಲೆಕ್ಷನ್ ಆರಿಸ್ತಂದ್
ಅಧ್ಯಕ್ಷನ ಮಾಡ್ಬೇಕಂತ ಮಾಡಿದೆವು. ಒಂದು ಬಡಿಬೇಕಾದ್ರೆ ಒಂದು ಕಳ್ಕೋಬೇಕಾದ. ಅಕ್ಕನ ಮಕ್ಕಳು ಹಸಿಬಾರ್ದು, ಅಕ್ಕಿನ ಕಳ್ತಾರಬಾರ್ದು ಅಂದ್ರೆ ಹೆಂಗ? ಹೇಳ ಮಂದಿ ತಿಳಿಸಿ ಹೇಳ. ಹೆಂಗೆ ನಿಂತಿದಾರ ಏನೇನು ತಡೆ ಕಾಶಿ ನೋಡ್ರಿ, ನಮ್ಮ ಮಾವನವರು ಇಲೆಕ್ಷನ್ ನಿಂತಿದ್ದಾರೆ. ಇದು ನಾಯಿ. ಈ ನಾಯಿಗೆ ನೀವು ಎಲ್ಲಾರು ಮತವನ್ನು ಕೊಟ್ಟು ಆರಿಸಿ ತರಬೇಕಾಗಿ ನಮ್ಮ ವಿನಂತಿ. ಒಂದ್ ವೇಳೆ ಈ ನಾಯಿ ಜಾಸ್ತಿ ಆರಿಸಿ ಬತ್ತಂದ್ರ ಯಾರು ಕೂತಾರ ಹೇಳು. ನಿಮ್ಮ ಊರಾಗ ಎಲ್ಲಾ ಹೊಲ ಮನಿ ಯಾರು ಸಾಲ ಇದ್ದಿದ್ ಎಲ್ಲಾ ಸೂಟ್ ಮಾಡಿ ತೆಗಿತಾರ. ಕೋರ ಮಾಡ್ತೀನಿ ಅಲ್ಲ ನಿಮ್ಮ ಹೊಲಗಳಿಗೆಲ್ಲ ಪರಿಚಯ